ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ KRTT 2025 ಈ ರಿಸಲ್ಟನ್ನು ಯಾವ ರೀತಿ ನೋಡೋದು ಅನ್ನೋದನ್ನು ನಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲಿಗೆ ನೀವು ನಿಮ್ಮ ಗೂಗಲ್ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿ ಇಟ್ಕೊಳ್ಳಿ. ಕ್ರೋಮ್ ಬ್ರೌಸರ್ ಸರ್ಚ್ ಬಾರ್ನಲ್ಲಿ ತಾವು STS ಕರ್ನಾಟಕ gov.in TET ಅಂಥೇಳಿ ಟೈಪ್ ಮಾಡಿ, ಅಥವಾ STS ಕರ್ನಾಟಕ gov.in TET ಅಂತೇಳಿ ಟೈಪ್ ಮಾಡಿದ ತಕ್ಷಣ ತಾವು ಕೆಳಗಡೆ ಈ ರೀತಿಯ ಒಂದು ಲಿಂಕನ್ನು ನೋಡ್ಬೋದು. ಇಲ್ಲಿ ಅಪ್ಲಿಕೇಶನ್ ಫಾರ್ ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ KRTT 2025 ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಇಲ್ಲಿ ಫಸ್ಟ್ ಆಪ್ಷನ್ ನಿಮಗೆ KRTT 2025 ಒಂದು ಲಿಂಕು ಓಪನ್ ಆಗ್ತಾ ಇದೆ, ಈಗ ತೋರಿಸ್ತಾ ಇದೆ. ಇಲ್ಲಿ ನೆಕ್ಸ್ಟ್ ಡೌನ್ಲೋಡ್ KRTT ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಫಾರ್ ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸ್ ಓನ್ಲಿ ಅಂತ ಇರುತ್ತೆ. ಇದು ನೆಕ್ಸ್ಟ್ ಜನರೇಟ್ ಆಗುತ್ತೆ. ಇಲ್ಲಿ ನಾನು ಫಸ್ಟ್ ಆಪ್ಷನ್ ಏನು ಕಾಣ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಅಪ್ಲಿಕೇಶನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ಅಂತ ಬರ್ತಾ ಇದೆ. ಇಲ್ಲಿ ಅಪ್ಲಿಕೇಶನ್ ನಂಬರ್ ನೀವು ಫಸ್ಟ್ ಅಪ್ಲಿಕೇಶನ್ ಹಾಕಬೇಕಾದ್ರೆ, ಅಥವಾ ನೀವು ಹಾಲ್ ಟಿಕೆಟ್ನಲ್ಲಿ ಏನು ಅಪ್ಲಿಕೇಶನ್ ನಂಬರ್ ಶೋ ಆಗ್ತಾ ಇದೆಯಲ್ಲ ಅದನ್ನು ತೋರಿಸ್ತೀನಿ, ಅದನ್ನು ನೀವು ಇಲ್ಲಿ ಟೈಪ್ ಮಾಡಬೇಕಾಗಿರುತ್ತೆ. ಆನಂತರ ಇಲ್ಲಿ ಡೇಟ್ ಆಫ್ ಬರ್ತನ್ನು ಹಾಕಬೇಕಾಗಿರುತ್ತೆ. ನಾನು ನಿಮಗಿಲ್ಲಿ ನನ್ನ KRTT ಒಂದು ಹಾಲ್ ಟಿಕೆಟ್ನ ಒಂದು ರಿಜಿಸ್ಟ್ರೇಷನ್ ನಂಬರ್ ಅಥವಾ ಇದೇ ನಿಮ್ಮ ಅಪ್ಲಿಕೇಶನ್ ನಂಬರ್ ಆಗಿರುತ್ತೆ. ಸೊ ಈ ಅಪ್ಲಿಕೇಶನ್ ನಂಬರ್ ಅಥವಾ ನಿಮ್ಮ ರಿಜಿಸ್ಟರ್ಡ್ ನಂಬರ್ನ ಅಲ್ಲಿ ಟೈಪ್ ಮಾಡ್ಕೋಬೇಕಾಗಿರುತ್ತೆ. ನೋಡಿ, ನಾನು ಪುನಃ ನಾನು ಇಲ್ಲಿ ಸ್ಯಾಟ್ಸ್ ಲಾಗಿನ್ ಅಥವಾ TET ಲಾಗಿನಿಗೆ ಬಂದಿದ್ದೀನಿ. ಇಲ್ಲಿ ನಾನು ಈ ಒಂದು ಅಪ್ಲಿಕೇಶನ್ ನಂಬರ್ನಲ್ಲಿ ನನ್ನ ಅಪ್ಲಿಕೇಶನ್ ನಂಬರನ್ನು ನಾನು ಟೈಪ್ ಮಾಡ್ಕೋತಾ ಇದ್ದೀನಿ. ಆನಂತರ ಇಲ್ಲಿ ಡೇಟ್ ಆಫ್ ಬರ್ತ್ ಅಂತ ಬರ್ತಾ ಇದೆಯಲ್ಲ, ಡೇಟ್ ಆಫ್ ಬರ್ತ್ ಫಾರ್ಮೆಟ್ ಹೇಗಿದೆ, DDMMYY ಫಾರ್ಮೆಟಲ್ಲೇ ಹಾಕಬೇಕಾಗಿರುತ್ತೆ. ಸೊ ಈ ಫಾರ್ಮೆಟಲ್ಲಿ ಹಾಕಿದ ನಂತರ ನಾನು ಇಲ್ಲಿ ಸಬ್ಮಿಟ್ ಆಪ್ಷನ್ ಏನು ಕಾಣ್ತಾ ಇದೆಯಲ್ಲ ಕೆಳಗಡೆ, ಸೊ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ರಿಸಲ್ಟ್ ಈ ರೀತಿಯಲ್ಲಿ ಶೋ ಆಗ್ತಾ ಹೋಗುತ್ತೆ. ನೋಡಿ, ಇಲ್ಲಿ TET ರಿಸಲ್ಟ್ 2025 ಅಂತ ಬಂತು. ಅಪ್ಲಿಕೇಶನ್ ನಂಬರ್, ಜೆಂಡರ್, ಕ್ಯಾಟಗರಿ, ನೇಮ್, ಡೇಟ್ ಆಫ್ ಬರ್ತ್, ಫಿಸಿಕಲಿ ಚಾಲೆಂಜ್ಡ್, ಎಸ್ ಆರ್ ನೋ ಅಂತ ಇರುತ್ತೆ. ನೀವು ಇಲ್ಲಿ ಪೇಪರ್ 1 ಅಥವಾ ಪೇಪರ್ 2 ಯಾವುದಕ್ಕೆ ನೀವು ಅಪ್ಲೈಡ್ ಮಾಡಿರ್ತೀರಿ, ಸೊ ಅದರ ಒಂದು ಟೋಟಲ್ ರಿಸಲ್ಟ್ ಇಲ್ಲಿ ಕೆಳಗಡೆ ಶೋ ಆಗ್ತಾ ಹೋಗುತ್ತೆ. ಅಥವಾ ನೀವು ಪೇಪರ್ 2ದಲ್ಲಿ ಏನಾದ್ರು ಬರೆದಿದ್ದೀರಿ ಅಂತಂದರೆ ಈ ಪೇಪರ್ 2ಗೆ ಸಂಬಂಧಪಟ್ಟಂತೆ ಟೋಟಲ್ ಮಾರ್ಕ್ಸ್ ಆ್ಯಂಡ್ ಒಬ್ಟೈನ್ಡ್ ಮಾರ್ಕ್ಸ್ ಅಂತ ಹೇಳಿ ಇಲ್ಲಿ ಶೋ ಆಗಿರುತ್ತೆ. ಆನಂತರ ತಾವು ಇಲ್ಲಿ ನೋಡ್ಬೋದು, ಇಲ್ಲಿ ಕ್ವಾಲಿಫೈಡ್ ಅನ್ನೋ ಒಂದು ಆಪ್ಷನ್ ನಿಮಗೆ ರಿಸಲ್ಟು ನಿಮ್ಮ ಪಾಸ್ ಆಗಿದ್ದರೆ ನೀವು SC ಕ್ಯಾಟಗರಿಗೆ ನೀವು SC ST ಮತ್ತು C1 ಕ್ಯಾಟಗರಿಗಳಿಗೆ ಮತ್ತು PHಗಳಿಗೆ ನೀವು ಏನಪ್ಪ ಅಂತಂದರೆ 83 ಮಾರ್ಕ್ಸನ್ನು ಕ್ವಾಲಿಫೈಡ್ ಆಗಿ ನೋಡ್ತೀರಾ. ಆನಂತರ ಉಳಿದಂಥ ಎಲ್ಲ ಕ್ಯಾಟಗರಿಗಳಿಗೆ ತಾವು 90 ಮಾರ್ಕ್ಸನ್ನು ಕ್ವಾಲಿಫೈಡ್ ಆಗಿ ನೋಡ್ತೀರಾ. ಸೊ ಇಲ್ಲಿ ರಿಸಲ್ಟ್ ನಿಮಗೆ ಕ್ವಾಲಿಫೈಡ್ ಅಂತ ಬಂದಿತ್ತು ಅಂದರೆ ತಾವು TETಯನ್ನು ಪಾಸ್ ಮಾಡಿದ್ದೀರಾ ಅಂತ ಅರ್ಥ. ತಾವು ತಮ್ಮ ರಿಸಲ್ಟನ್ನು ಯಾವ ರೀತಿಯಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಪ್ರಿಂಟ್ ಆಪ್ಷನ್ ಕಾಣ್ತಾ ಇದೆಯಲ್ಲ, ಇಲ್ಲಿ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ಸೊ ನಾನು ಇಲ್ಲಿ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೋಡಿ, ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಲ್ಲಿ ಆಪ್ಷನ್ ತೋರಿಸುತ್ತೆ, ಪ್ರಿವ್ಯೂ ಆಪ್ಷನ್ನು. ತಾವಿಲ್ಲಿ ಏನು ಮಾಡಬೇಕು ಅಂತಂದರೆ ಇಲ್ಲಿ ಸೇವ್ ಆ್ಯಸ್ PDF ಅಂತ ಬರುತ್ತಲ್ಲ, ಸೇವ್ ಆ್ಯಸ್ PDF ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಲಾಸ್ಟ್ ಕೆಳಗಡೆ ಏನು ಆಪ್ಷನ್ ಕಾಣುತ್ತಲ್ಲ ಸೇವ್ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ಧನ್ಯವಾದಗಳು.